ನಮಸ್ಕಾರ ವೀಕ್ಷಕರೇ, ಭವಿಷ್ಯ ದರ್ಪಣ ವಿಶೇಷ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಶನಿವಾರ ಹಾಗೆ ಭಾನುವಾರ ಬಂದರೆ ಒಂದಲ್ಲ ಒಂದು ಹೊಸ ವಿಚಾರದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇವತ್ತು ಇನ್ನೇನು ಸದ್ಯದಲ್ಲೇ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂದರೆ ಏನು? ಅಕ್ಷಯ ತೃತೀಯಕ್ಕೆ ಯಾಕೆ ಚಿನ್ನವನ್ನು ತಗೋಬೇಕು? ಯಾವ ಸಮಯದಲ್ಲಿ ಚಿನ್ನವನ್ನು ತಗೋಬೇಕು? ಚಿನ್ನವನ್ನು ತಗೊಳ್ಳೋದ್ರಿಂದ ಏನೆಲ್ಲ ಲಾಭಗಳಿದೆ? ಅದೆಲ್ಲದನ್ನು ತಿಳಿಸ್ಕೊಡೋದಕ್ಕೆ ಖ್ಯಾತ ಜ್ಯೋತಿಷ್ಯರಾದ ವಾಸ್ತು ತಜ್ಞರಾದಂತಹ ಅರ್ಜುನ್ ರಾವ್ ಗುರೂಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರೂಜಿ ನಮಸ್ಕಾರ. ನಮಸ್ತೆ ಅಮ್ಮ. ಗುರೂಜಿ, ತಮಗೂ ತಮ್ಮ ವಾಹಿನಿಯ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಸುಸ್ವಾಗತವನ್ನು ಬಯಸೋಣ. ಖಂಡಿತವಾಗೂ ನಿಮ್ಮೆಲ್ಲರಿಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹಾಗೆ ನನ್ನ ತಾಯಿಯ ಸ್ಮರಣೆಯನ್ನು ಮಾಡುತ್ತಾ ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಆದಿಶಕ್ತಿಯ ಪಾದಾರವಿದ್ದಗಳಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಣ. ಗುರುಜಿ, ಅಕ್ಷಯ ತೃತೀಯ ಬರ್ತಿದ್ದಂಗೆ ಹೆಣ್ಮಕ್ಳೆಲ್ಲ ಗಂಡನ ಹತ್ರ ಹೋಗಿ ನನಗೆ ಚಿನ್ನ ಕೊಡಿಸಿ, ಚಿನ್ನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಅಕ್ಷಯ ತೃತೀಯ ಅಂದರೆ ಏನು, ಯಾಕಾಗಿ ಆಚರಣೆಯನ್ನು ಮಾಡಬೇಕು ಅಂತ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ. ಖಂಡಿತವಾಗೂ ಒಳ್ಳೆಯದಾಗಲಿ. ಯಾಕಂದರೆ ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು 15 ದಿನಗಳ ಕಾಲದಿಂದ ಗಂಡನಿಗೆ ಪುಸ್ಲಾಯಿಸಿ ಅವನು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿ ಎಲ್ಲನೂ ನನ್ನ ಗಂಡ ಇವತ್ತು ಅಕ್ಷಯ ತೃತೀಯ ದಿನ, ನಾಳೆ ಮತ್ತು ನಾಡಿದ್ದು 2 ದಿನ ಇರುವುದರಿಂದ ನನಗೊಂದು ಚಿನ್ನ ಆದರೂ ತಂದು ಕೊಡಲಿ, ಒಂದು ಉಂಗುರಾರು ತಂದು ಕೊಡಲಿ, ಮಾಂಗಲ್ಯ ಚೈನ್ ತಂದು ಕೊಡಲಿ, ವಾಲೆಯಾರು ತಂದು ಕೊಡಲಿ, ಮುಗ್ಬಟ್ಟಾರು ತಂದು ಕೊಡಲಿ, ಏನಾದ್ರು ತಂದು ಕೊಡಲಿ ಅಂತೇಳಿ ಅವನಿಗೆ ನೈಸ್ ಮಾಡಿ 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 ಅಕ್ಷಯ ತೃತೀಯ ದಿನ ತೊಗೊಂಬರ್ತಕ್ಕಂಥದ್ದು. ಈಗ ನೋಡಿ, ಚಿನ್ನ ಬೆಳ್ಳಿ ಖರೀದಿ ಮಾಡೋದ್ರಿಂದನೇ ನಮಗೆ ಆ ಒಂದು ಆದಾಯ ಬರ್ತಕ್ಕಂಥದ್ದು, ಒಂದು ಉನ್ನತವಾದ ಒಂದು ನಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಅನ್ನೋದನ್ನು ಅದು ರೂಢಿಯಲ್ಲಿ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಹಿಂದೆ ಪುರಾಣಗಳಲ್ಲಿ ನೋಡೋದಾದರೆ ಅಕ್ಷಯ ತೃತೀಯ ಅಂತಕ್ಕಂಥದ್ದು, ಅಕ್ಷಯ ಅಂದರೆ ಕ್ಷಯವಾಗದೇ ಇರತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಒಂದು ಪದಾರ್ಥ ಅಕ್ಷಯ ಅಂತಕ್ಕಂಥದ್ದು, ಅಕ್ಷಯ ಪಾತ್ರೆ ಅಂತಕ್ಕಂಥದ್ದು. ಹಿಂದೆ ನಾವು ಶಿವಪುರಾಣದಲ್ಲಿ ತಗೊಂಡಾಗ, ಭಗವದ್ಗೀತೆ ಒಳಗಡೆ ನಾವು ಉಲ್ಲೇಖ ಮಾಡಿರ್ತಕ್ಕಂಥದ್ದಾಗಲಿ, ವಿಷ್ಣು ಪುರಾಣದಲ್ಲಿ ಆಗಲಿ ತಗೊಳ್ಳತಕ್ಕಂಥದ್ದು ಮಾಡೋದಾದರೆ, ಸೂರ್ಯದೇವರು ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಆ ಪರಮಾತ್ಮ ಸೂರ್ಯದೇವರು ಯಾರಿದ್ದಾರೆ, ಓಂ ನಮೋ ಭಾಸ್ಕರಾಜಾಯ ವಿದ್ಮಹೇ ಸಹಸ್ರಲಕ್ಷ್ಮೀ ಶ್ರೀಮಿ ತನ್ನೋ ಸೂರ್ಯ ಪ್ರಚೋದಯತು, ಆ ಸೂರ್ಯ ಭಗವಂತನು ದ್ರೌಪದಿಗೆ ಕೊಟ್ಟಿರ್ತಕ್ಕಂಥ ಒಂದು ಅಕ್ಷಯ ಪಾತ್ರೆ. ಯಾಕೆಂದರೆ ನೀನು ವನವಾಸದಲ್ಲಿದ್ದಾಗ ಈ ಅಕ್ಷಯ ಪಾತ್ರೆ ನೀನು ಯಾವಾಗಲೂ ಸಿರಿವಂತರಾಗಿ ನೀನೇನು ಕೇಳ್ತೀಯೋ ಅದು ನಿನಗೆ ಲಭಿಸುತ್ತೆ. ಊಟದೇ ಆಗಿರಲಿ, ವಸ್ತ್ರಗಳೇ ಆಗಿರಲಿ, ಚಿನ್ನಾಭರಣಗಳೇ ಆಗಿರಲಿ, ಏನೇ ಕೇಳಿದ್ರೂ ಕೂಡ ಆ ಅಕ್ಷಯ ಪಾತ್ರೆಯನ್ನು ಸೂರ್ಯದೇವರು ದ್ರೌಪದಿ ತಾಯಿಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವರದಾನ. ಅದಕ್ಕಾಗಿ ಆ ಅಕ್ಷಯ ಪಾತ್ರೆ ಅಂತಕ್ಕಂಥದ್ದೇ ಅಕ್ಷಯ ತೃತೀಯ ದಿನ. ಈ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ 3ನೇ ದಿನದಕ್ಕೆ, ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಭಾನುವಾರ ಸೋಮವಾರ ಈ 2 ದಿನವೂ ಬಂದಿರೋದರಿಂದ ಅಕ್ಷಯ ತೃತೀಯವನ್ನು ಯಾಕೆ ನಾವು ಆಚರಣೆ ಮಾಡಬೇಕು, ಅದರ ಹಿನ್ನೆಲೆಯನ್ನು ತಿಳ್ಕೊಂಡ್ರಲ್ಲ. ಅಕ್ಷಯ ಪಾತ್ರೆ, ಆ ಅಕ್ಷಯ ನಾವು ಏನು ಯಾವತ್ತೂ ಎಂದೂ ಕ್ಷಯ ಆಗದೇ ಇರತಕ್ಕಂಥದ್ದು, ದ್ವಿಗುಣ ಆಗ್ತಕ್ಕಂಥದ್ದು. ನಾವು ಆ ಅಕ್ಷಯ ಪಾತ್ರೆಯನ್ನು ಅಕ್ಷಯ ತೃತೀಯ ದಿನ ನಾವು ಮಾಡ್ತಕ್ಕಂಥ ದಾನ ಧರ್ಮಗಳಿದೆಯಲ್ಲ, ನಾವು ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳಿದೆಯಲ್ಲ, ಅದು ದುಪ್ಪಟ ಆಗ್ತಕ್ಕಂಥದ್ದು. ನೀನು ಹೋಗ್ಬಿಟ್ಟು ಅಲ್ಲಿ ಬೆಳ್ಳಿ ಚಿನ್ನವನ್ನು ಖರೀದಿ ಮಾಡಿದ್ರೆ ಅದು ದುಪ್ಪಟ ಆಗ್ತದೆ ಅಂತಕ್ಕಂಥದ್ದಲ್ಲ. ನೀನು ಮಾಡ್ತಕ್ಕಂಥ ಕಾಯಕದಲ್ಲಿ ಅದು ನಿನಗೆ ಫಲವನ್ನು ಕೊಡ್ತಕ್ಕಂಥದ್ದು. ನೀನು ಬೇರೆಯವರಿಗೆ, ಅನ್ಯರಿಗೆ, ನೊಂದವರಿಗೆ, ಜೀವನದಲ್ಲಿ ಜಿಗುಪ್ಸೆ ಆಗ್ತಕ್ಕಂಥವ್ರಿಗೆ, ಬಡತನದಿಂದ ಬರಳುತ್ತಾ ಇರ್ತಕ್ಕಂಥವ್ರಿಗೆ ಒಂದು ತೊಟ್ಟು ಅನ್ನವನ್ನು ಕೊಡ್ತಕ್ಕಂಥದ್ದು. ಅರ್ಹ ಬ್ರಾಹ್ಮಣರಿಗೆ, ಎಷ್ಟೋ ಜನ ಬ್ರಾಹ್ಮಣರುಗಳು ದೇವಾಲಯಗಳಲ್ಲಿ ವಸತಿಗಳಿರಲ್ಲ, ವಸ್ತ್ರಗಳಿರಲ್ಲ, ಅವ್ರಿಗೆ ಊಟಗಳಿರಲ್ಲ, ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಮುಗ್ಗಟ್ಟು ಜಾಸ್ತಿ ಆಗ್ತಕ್ಕಂಥದ್ದು. ಸ್ವಂತ ಖರ್ಚಿನಿಂದಲೇ ಬಂದಿರತಕ್ಕಂಥ ಮಂಗಳಾರತಿ ದುಡ್ಡಿಂದನೇ ಆ ದೇವಾಲಯ ನಡೆಸ್ತಾ ಇರ್ತಕ್ಕಂಥದ್ದು. ಅರ್ಹ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಕೊಟ್ಟಾಗ, ದವಸ ಧಾನ್ಯಗಳನ್ನು ಕೊಟ್ಟಾಗ, ವಸ್ತ್ರಗಳನ್ನು ದಾನವಾಗಿ ಕೊಟ್ಟಾಗ, ಧನ ಧಾನ್ಯವನ್ನು ದಾನವಾಗಿ ಕೊಟ್ಟಾಗ ಅದು ತೃತೀಯ ಆಗ್ತಕ್ಕಂಥದ್ದು. ಅಂದರೆ 3 ಪಟ್ಟು ಜಾಸ್ತಿ ಆಗ್ತಕ್ಕಂಥದ್ದು ಅಕ್ಷಯ ತೃತೀಯ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಅಕ್ಷಯ ತೃತೀಯ ದಿನ ನೀವು ಹೋಗ್ಬಿಟ್ಟು ಚಿನ್ನ ಬೆಳ್ಳಿ ಖರೀದಿ ಮಾಡಿ, ನಾನು ಚೆನ್ನಾಗೆ ಸಾಲ ಸೋಲ ಮಾಡಿ ಹೋಗಿ ಖರೀದಿ ಮಾಡ್ತೀನಿ ಅಂತಕ್ಕಂಥದ್ದು
ಬೇಡ. ಇರೋದ್ರಲ್ಲೇ ಕೂಡ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಆ ಅಕ್ಷಯ ತೃತೀಯ ದಿನ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಒಂದು ಗಿಡದ ಎಲೆಯನ್ನು ತಗೊಂಬಂದು ನಿಮ್ಮ ಮನೆಯಲ್ಲಿಡಿ. ಅದು ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು, ಪ್ರಕೃತಿ ಸಿಗ್ತಕ್ಕಂಥ ವರದಾನವಾಗಿರ್ತಕ್ಕಂಥದ್ದು. ನಮಗೋಸ್ಕರ ಆ ಭೂವಿಗೆ ಬಂದಿರತಕ್ಕಂಥ ಒಂದು ಮರ, ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಪವೃಕ್ಷ ಅಂತಲೇ ಹೇಳ್ತೀವಿ, ಕಾಮಧೇನು ಅಂತಲೇ ಹೇಳ್ತೀವಿ. ಆ ವೃಕ್ಷಕ್ಕೆ ಕೇಳಿದ್ದ ವರವನ್ನು ಕೊಡ್ತಕ್ಕಂಥ ಮಹಾನ್ ಚೇತನ ನಮಗಾಗಿ ಬಂದಿರತಕ್ಕಂಥ ಪೃಥ್ವಿಲಿ ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ತೀನಿ. ಆ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ವನಸಿರಿಯನ್ನು ತಗೊಂಬಂದು ಮನೆಗೆ ತರಳಿ ತೋರಣಗಳಿಂದ ಕಟ್ತಕ್ಕಂಥದ್ದು, ಅಲ್ಲಿ ದೇವಾಲಯದಲ್ಲಿ ನಿಮ್ಮ ದೇವಸ್ಥಾನದಲ್ಲಿ ಇಡ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ಖಂಡಿತವಾಗೂ ನಿಮಗೆ ದ್ವಿತೀಯ ಅಲ್ಲ ತೃತೀಯ ಅಲ್ಲ, ನಿಮಗೆ 10 ಪಟ್ಟು 1000 ಪಟ್ಟು ನಿಮಗೆ ಲಾಭವನ್ನು ಸಿಗ್ತಕ್ಕಂಥದ್ದು ಆ ದಿನ. ಅದನ್ನು ಅನುಷ್ಠಾನ ಹೇಳ್ತೀನಿ, ಖಂಡಿತವಾಗಿ ನೋಡ್ತಾಯಿರಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಇಷ್ಟೊತ್ತು ತನಕ ಚಿನ್ನ ಬೆಳ್ಳಿ ಖರೀದಿ ಮಾಡೋದ್ರಿಂದನೇ ಎಲ್ಲ ಸಿಗಲ್ಲ ಅಂತ ಹೇಳಿಬಿಟ್ಟು. ನಾಳೆ ಈಗ ಭಾನುವಾರ ಹಾಗೆ ಸೋಮವಾರ ಅಂತ ಹೇಳ್ತಿದ್ದೀರಿ, ನೀವು ಆಗಲೇ ಮಾತಾಡುವಾಗ ಹೇಳ್ತಿದ್ರಿ ಒಂದಷ್ಟು ಜನ ಅಂದ್ಕೊಂಡಿದ್ದಾರೆ ಸೋಮವಾರ ಬೆಳಗ್ಗಿಂದ ಸಂಜೆವರೆಗೂ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬಹುದು ಅಂತ. ಆದರೆ ನೀವು ನನಗೆ ಹೇಳಿದ್ರಿ ಸೋಮವಾರ 8 ಗಂಟೆಗೆ ಮುಗಿದೋಗುತ್ತೆ ಅಂತ. ಹೌದಾ? ಎಷ್ಟು ಗಂಟೆಯಿಂದ ಶುರುವಾಗುತ್ತೆ? ಯಾವುದೇ ಕಾರ್ಯ ಆಗಲಿ ನೋಡಿ, ಕೃಷ್ಣ ಪಕ್ಷದಲ್ಲೇ ಆಗಲಿ ಶುಕ್ಲ ಪಕ್ಷದಲ್ಲೇ ಆಗಲಿ, ಈಗ ಅಮಾವಾಸ್ಯೆ ಬರ್ತಕ್ಕಂಥದ್ದು ಈ ದಿನ ಬೆಳಗ್ಗೆ ಪ್ರಾರಂಭವಾಯಿತು ಅಂತಂದರೆ, ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೂ ಕೂಡ ಯಾವತ್ತೂ ಅದು ಶುರುವಾಗುತ್ತೋ ಅದು ನಮಗೆ ಫಲವನ್ನು ಕೊಡ್ತಕ್ಕಂಥದ್ದು. ಯಾವಾಗ ಅದು ಕ್ಷೀಣಿಸ್ತಾ ಹೋಗುತ್ತೋ ಅಮಾವಾಸ್ಯೆ, ಅದು ಫಲ ಅಷ್ಟೊಂದು ಕೊಡಲ್ಲ. ಹಾಗಾಗಿ ಭಾನುವಾರ ದಿನ ವಿಶೇಷವಾಗಿರ್ತಕ್ಕಂಥದ್ದು ಅಕ್ಷಯ ತೃತೀಯ. ಸೋಮವಾರ ಬೆಳಗ್ಗಿನ ಒಂದು 7:57 ಮುಕ್ತಾಯ ಆಗ್ತಕ್ಕಂಥದ್ದು ತೃತೀಯ. ಪಂಚಾಂಗ ಶ್ರವಣವನ್ನು ಮಾಡಿದಾಗ ಅಕ್ಷಯ ತೃತೀಯ ಬಂದು ಭಾನುವಾರದ ದಿನವೇ ವಿಶೇಷವಾಗಿರ್ತಕ್ಕಂಥದ್ದು. ಸೋಮವಾರ ಖಂಡಿತ ಕೆಲವರು ಆಚರಣೆ ಮಾಡ್ಕೋತೀರಿ, ಖಂಡಿತ ಮಾಡ್ಕೊಳ್ಳಿ, ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ವಾಸ್ತವದಲ್ಲಿ ನೋಡೋದಾದರೆ ಪಂಚಾಂಗ ಶ್ರವಣವನ್ನು ಮಾಡೋದು ನೋಡಿದಾಗ ತೃತೀಯ ಬಂದು ನಮಗೆ ಶುರುವಾಗ್ತಕ್ಕಂಥದ್ದು ಭಾನುವಾರ ಬೆಳಗ್ಗೆ 10:37 ಶುರುವಾಗ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಹೋಗಿ ನೀವು ಖರೀದಿ ಮಾಡ್ತಿರೋ, ಇನ್ನೊಬ್ಬರಿಗೆ ದಾನ ಧರ್ಮಗಳನ್ನು ಮಾಡ್ತಿರೋ, ಪುಣ್ಯ ಕಾರ್ಯಗಳನ್ನು ಮಾಡ್ತಿರೋ, ಅನುಷ್ಠಾನಗಳನ್ನು ಮಾಡ್ತಿರೋ, ನಿಮ್ಮ ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡ್ತಕ್ಕಂಥ ವಾಸಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿದಾಗ ಖಂಡಿತವಾಗೂ ನಿಮ್ಗೆ ಫಲ ಸಿಗುತ್ತೆ. ಮತ್ತು ಗ್ರಾಮ ದೇವತೆಗಳಿಗೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಅನುಷ್ಠಾನವನ್ನು ಮಾಡಿಕೊಂಡಾಗ ಖಂಡಿತವಾಗೂ ಫಲ ಸಿಗುತ್ತೆ. ಇನ್ನೊಂದು ವಿಚಾರವನ್ನು ಹೇಳ್ತೀನಿ, ತಮಗೆ ಗಮನವಿಟ್ಟು ಕೇಳಿ ಬಂಧುಗಳೇ. ನೀವು ಪ್ರತಿ ಹಬ್ಬ ಆಚರಣೆಗಳಲ್ಲಿ ಶ್ರೀರಾಮನವಮಿ ಆಗಿರಲಿ, ಹನುಮ ಜಯಂತಿ ಆಗಿರಲಿ, ಮತ್ತೊಂದು ಯಾವುದೇ ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಿರಲ್ವ, ಹೆಸರುಬೇಳೆ, ಪಾನಕ, ಮಜ್ಜಿಗೆ ಇವನ್ನೆಲ್ಲ ದಾನ ಕೊಡ್ತಿರಲ್ಲ. ಆದರೆ ಭಾನುವಾರದ ದಿನ ನೀವು ದಾನ ಧರ್ಮಗಳನ್ನು ಮಾಡಿ, ಒಂದು ಹಸಿವಿನಿಂದ ಬಂದಿರತಕ್ಕಂಥವ್ರಿಗೆ ಒಂದು ಹೆಸರುಬೇಳೆ ದಾನ ಕೊಡ್ತಕ್ಕಂಥದ್ದು, ಪಾನಕ ದಾನ ಕೊಡ್ತಕ್ಕಂಥದ್ದು, ಮಜ್ಜಿಗೆ ದಾನವನ್ನು ಕೊಡ್ತಕ್ಕಂಥದ್ದು, ರೋಡ್ಗಳಲ್ಲಿ ಮಧ್ಯದಲ್ಲಿ ಸರ್ಕಲಲ್ಲಿ ಎಲ್ಲರ ದೇವಾಲಯದಲ್ಲಿ ಇದನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ, ಅನ್ನದಾನಗಳನ್ನು ಮಾಡಿ ಅಕ್ಷಯ ತೃತೀಯ ದಿನ ನೋಡಿ ನಿಮಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಬರ್ತಕ್ಕಂಥದ್ದು. ಅದೇ ಅದಕ್ಕೆ ಹೇಳೋದು ನಾವು ಅಕ್ಷಯ ತೃತೀಯ ಅಂತಕ್ಕಂಥದ್ದು. ನೀನು ತಗೊಂಬಂದು ಸಾಲ ಸೋಲ ಮಾಡಿ ಅಂಗಡಿಯಿಂದ ತಗೊಂಬಂದು ನೀನು ಇಟ್ಟಿದ್ದಾಕ್ಷಣಕ್ಕೆ ದ್ವಿಗುಣ ಆಗಲ್ಲ. ಆದರೆ ಇನ್ನೊಬ್ಬರಿಗೆ ಉಪಕಾರವನ್ನು ನೀನು ಮಾಡ್ತೀಯಲ್ಲ, ನಿನ್ನ ದಾನ ಧರ್ಮ ಮಾಡ್ತೀಯಲ್ಲ, ಅದು ನಿನಗೆ ದುಪ್ಪಟ್ಟವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಒಂದು ಗೋದಾನ ಮಾಡಿ, ಒಂದು ಸುವರ್ಣ ದಾನ ಮಾಡಿ, ಎಷ್ಟು ನಿಮಗೆ ಅನ್ನದಾನಗಳನ್ನು ಮಾಡಿ, ವಿದ್ಯಾದಾನ ಮಾಡಿ. ವಿದ್ಯಾದಾನ ಅಂದ್ರೇನು? ಮಕ್ಕಳಿಗೆ ಕರೆದುಬಿಟ್ಟು ಅವ್ರಿಗೆ ಅಕ್ಷರಾಭ್ಯಾಸವನ್ನು ಮಾಡಿ ಗುರುಗಳಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ. ಒಬ್ಬ ಸ್ವಾಮೀಜಿ ಆಗಲಿ, ಆ ಮಕ್ಕಳು ಹೆಣ್ಣು ಮಕ್ಕಳು ನೊಂದು ಬಂದಿರತಕ್ಕಂಥ ಹೆಣ್ಣು ಮಕ್ಕಳು ದೇವಾಲಯಕ್ಕೆ ಬಂದಾಗ ಅವ್ರಿಗೆ ಸಾಂತ್ವನಗಳನ್ನು ಹೇಳಿ, ಅವರಿಗೆ ಬೇಕಾದನ್ನು ಬಾಯಿನ ಮುಖಾಂತರ ಅವರಿಗೆ ಸಾಂತ್ವನಗಳನ್ನು ಹೇಳಿ, ಅದು ನಿಮಗೆ ದುಪ್ಪಟ್ಟಾಗ್ತಕ್ಕಂಥದ್ದು. ಅವರು ಜೀವನದಲ್ಲಿ ನೊಂದು ಬೆಂದಿರ್ತಕ್ಕಂಥವ್ರು ಹೆಣ್ಮಕ್ಳು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ದೇವಾಲಯಕ್ಕೆ ಬಂದಿರತಕ್ಕಂಥವ್ರಿಗೆ ಅವ್ರಿಗೆ ಅಕ್ಷಯ ತೃತೀಯ ದಿನ ಒಂದು ಬೋಧನೆಯನ್ನು ಮಾಡಿ, ಅವ್ರಿಗೆ ಜ್ಞಾನವನ್ನು ಕೊಡಿ, ಅದು ದುಪ್ಪಟ್ಟವಾಗಿ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು. ದಾನ ಧರ್ಮಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಫಲ ಕೊಡ್ತಕ್ಕಂಥದ್ದು. ಎಲ್ಲಾದರೂ ಇವಾಗ ಬಿಸಿಲಿನ ಬೇಗೆಯಲ್ಲಿ ನೀವು ಕೆಲವ್ರಿಗೆ ಉಳ್ಳವರು, ನಾನು ಹೇಳ್ತೀನಿ, ಕೆಲವರು ದುಡ್ಡು ಜಾಸ್ತಿ, ನೀವು ಕೋಟ್ಯಾಧಿಪತಿಗಳಾಗಿದ್ರು ಕೂಡ ಒಂದು ತುತ್ತು ಅನ್ನವನ್ನು ಹಾಕೋತಕ್ಕಂಥ ಮನಸ್ಸು ಬರೋಲ್ಲ. ಅದೇ ಒಬ್ಬ ಕೂಲಿ ಮಾಡ್ತಕ್ಕಂಥ ಹೆಣ್ಮಗಳು 10 ಜನಕ್ಕೆ ಒಂದು ಏನು ದಾನ ಧರ್ಮಗಳನ್ನು ಮಾಡ್ತಾಳೆ ಗೊತ್ತಾ, ಹಿಂದೆ ಮುಂದೆ ನೋಡ್ತಕ್ಕಂಥದ್ದು ಮಾಡಲ್ಲ ಅವಳು. ಹಾಗಾಗಿ ನೀವು ಉಳ್ಳವರು ಬಲ್ಲಿದರೂ ನಿಮ್ಗೆ ಹೇಳ್ತಾ ಇರತಕ್ಕಂಥದ್ದು, ನಮ್ಮ ವಾಹಿನಿ ಮುಖಾಂತರ ತಮಗೆ ತಿಳಿಸ್ತಕ್ಕಂಥದ್ದು ನಾನು ಏನಪ್ಪ ಅಂತಂದರೆ, ದಾನ ಧರ್ಮಗಳನ್ನು ಮಾಡಿ ಈ ದಿನ ತೃತೀಯ ದಿನ, ಅಕ್ಷಯ ತೃತೀಯ ದಿನ
ನೀವು ಯಾರಿಗಾದರೂ ಒಂದು ಪಾನಕ ಕೊಡ್ತಕ್ಕಂಥದ್ದು, ಹೆಸರುಬೇಳೆ ಕೊಡ್ತಕ್ಕಂಥದ್ದು, ಮಜ್ಜಿಗೆ ದಾನ ಕೊಡ್ತಕ್ಕಂಥದ್ದು, ಅನ್ನಗಳನ್ನು ಮಾಡಿಸಿ ಟೊಮಟೊ ಬಾತು, ನಿಮ್ಮ ಕೈಲಾದ ಸೇವೆಯನ್ನು ಬಡವರಿಗೆ ದಾನವಾಗಿ ಕೊಡಿ ಅಕ್ಷಯ ಪಾತ್ರೆಯಿಂದ. ಎಷ್ಟು ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ನಿಮಗೆಷ್ಟು ನಾವು ಸತ್ತ ನಂತರ ಆ ದಾನ ಧರ್ಮಗಳು ನಮ್ಮ ಬೆನ್ನಿಂದೆ ಬರ್ತಕ್ಕಂಥದ್ದು. ಹಾಗಾಗಿ ಅಕ್ಷಯ ತೃತೀಯ ದಿನ ದಾನ ಧರ್ಮಗಳನ್ನು ಮಾಡಿ, ಅನುಷ್ಠಾನಗಳನ್ನು ಮಾಡಿ, ನಿಮ್ಮ ಕುಲದೇವರುಗಳನ್ನು ಭದ್ರಪಡಿಸಿ, ನಿಮ್ಮ ಕುಲದೇವರುಗಳನ್ನು ಸಂತುಷ್ಟಪಡಿಸಿ, ನಿಮ್ಮ ವಂಶಾಭಿವೃದ್ಧಿ ಎಲ್ಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದಕ್ಕೇ ಇಂಥ ಒಂದು ಮಹತ್ ಕಾರ್ಯದಲ್ಲಿ ಏನು ಹೇಳುತ್ತೆ ಅಂದರೆ, ಪುರಾಣಗಳಲ್ಲಿ ಈ ದಿನ ಬರ್ತಕ್ಕಂಥ, ಈ ವರ್ಷದಲ್ಲಿ ವೈಶಾಖ ಮಾಸದಲ್ಲಿ ಬಂದಿರತಕ್ಕಂಥ ಅಮಾವಾಸ್ಯೆ 3ನೇ ದಿನ, ತೃತೀಯ ದಿನ ಅಕ್ಷಯ ತೃತೀಯ ಬಂದಿರತಕ್ಕಂಥದ್ದು. ಬ್ರಹ್ಮದೇವನು ಏನು ಹೇಳಿದ್ದಾನೆ ಅಂದರೆ, ಬ್ರಹ್ಮ ಲಿಖಿತದಲ್ಲಿ ಯಾರು ಅರ್ಥವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತೀರಿ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತಕ್ಕಂಥದ್ದು. ಯಾಕಂದರೆ ಕೆಲವರಿಗೆ ಅಹಂಕಾರ, ಅಹಂ ತುಂಬಿರ್ತಕ್ಕಂಥದ್ದು ಇನ್ನು ಅಂತ್ಯವನ್ನು ಆಗ್ತಾಯಿದೆ. ಪ್ರತಿ ಕ್ಷಣದಲ್ಲಿ, ಪ್ರತಿ ನಿಮಿಷದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಬಿಸಿಲಿನ ಗಾಳಿ ಬರ್ತಕ್ಕಂಥದ್ದು, ಜಾಸ್ತಿ ಜನ ತೀರ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು. ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ಆಹಾಕಾರವಾಗಿ ಊರಿಗೆ ಬಂದು ಮನುಷ್ಯರಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಮುಂದಿನ ದಿನಮಾನಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಆ ಅಕ್ಷಯ ತೃತೀಯ ದಿನ ನಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ದಾನ ಧರ್ಮಗಳನ್ನು ಯಥೇಚ್ಛವಾಗಿ ಮಾಡಿದಾಗ, ಭಕ್ತಿ ಪ್ರಧಾನವಾಗಿ ನಾವು ನಡ್ಕೊಂಡಾಗ, ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿದಾಗ, ನಮ್ಮ ಭರತಖಂಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇಂದು ನಮ್ಮ ಸನಾತನ ಧರ್ಮವನ್ನು ಪಾಲನೆ ಮಾಡಿದಾಗ ಅದು ಖಂಡಿತವಾಗೂ ದ್ವಿಗುಣ ಆಗ್ತಕ್ಕಂಥದ್ದು, ಇಡೀ ದೇಶಕ್ಕೆ ಸುಭಿಕ್ಷಿತವಾಗ್ತಕ್ಕಂಥದ್ದು. ನಾನು ನಮ್ಮ ವಾಹಿನಿ ಮುಖಾಂತರ ತಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದಾನ ಧರ್ಮಗಳನ್ನು ಯಥೇಚ್ಛವಾಗಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗೂ ನಮ್ಮ ಭರತಖಂಡ ಯಾವುದೇ ಕಾರಣಕ್ಕೂ ಅಳ್ಳಾಡಲ್ಲ. ಈ ದೇವತೆಗಳೇ ಧರೆಗಿಳಿದಿರ್ತಕ್ಕಂಥ ನಮ್ಮ ಭರತ ಭೂಮಿ ಇದು. ಹಾಗಾಗಿ ನಾವು ಆ ಭರತ ಭೂಮಿಯಲ್ಲಿ ಜನನ ಆಗಿರ್ತಕ್ಕಂಥ ನಾವು ಎಷ್ಟು ಪುಣ್ಯದಲ್ಲಿ ಇರ್ತಕ್ಕಂಥದ್ದು ನೋಡಿ. ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಬಂದು 1 ವಾರಗಳ ಕಾಲ, ತಿಂಗಳುಗಟ್ಟಲೆ, ವರ್ಷಾನುಗಟ್ಟಲೆ ಕಾಲ ಕಳೆದು ಹೋಗ್ತಾರೆ. ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡ್ತಾರೆ, ಸಮುದ್ರದಲ್ಲಿ ಸ್ನಾನವನ್ನು ಮಾಡ್ತಾರೆ, ಪುಣ್ಯ ನದಿಗಳ ಸ್ನಾನ ಮಾಡ್ತಾರೆ, ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡ್ತಾರೆ. ಯಾಕೆ? ಅವರಲ್ಲಿ ಈ ಒಂದು ಮಣ್ಣಿನ ಗುಣ ಇಲ್ಲಿ ಬಂದು ಕಾಲಿಟ್ಟರೆ ನಮಗೆ ಏನೋ ಒಂದು ಸಂತೋಷ ಆಗ್ತಕ್ಕಂಥದ್ದು. ಡಾಲರ್ ಗಟ್ಟಲೆ, ಮಿಲಿಯನ್ ಗಟ್ಟಲೆನೇ ದಾನವಾಗಿ ಕೊಡ್ತಕ್ಕಂಥದ್ದು ನಮ್ಮ ದೇಶಕ್ಕೆ. ಗೊತ್ತಾ ನಿಮಗೆ? ಅಂಥ ಒಂದು ಪಾಶ್ಚಿಮಾತ್ಯ ರಾಷ್ಟ್ರದಲ್ಲೇ ನಮ್ಮ ಸನಾತನ ಧರ್ಮವನ್ನು ಎತ್ತಿಡಿತಾ ಇರಬೇಕಾದ್ರೆ ನಾವು ಇಲ್ಲಿರ್ತಕ್ಕಂಥವ್ರು ನಾವು ದಾರಿ ತಪ್ತಾ ಇದ್ದೀವಿ. ಎಲ್ಲೋ ಒಂದು ಜಾಗದಲ್ಲಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಇರಲ್ಲ. ಹಾಗಾಗಿ ಕೆಲವರು ಗುರುಗಳು ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಇದ್ದಾರೆ. ಅವ್ರ ಮಾತುಗಳನ್ನು ಕೇಳ್ತಕ್ಕಂಥದ್ದು ಮಾಡಿ. ಖಂಡಿತವಾಗೂ ನಿಮಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಬರ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು. ಒಳ್ಳೆಯದಾಗಲಿ ನಿಮಗೆ.